ನಮಸ್ತೆ ವೀಕ್ಷಕರೇ, ಬನ್ನಿ ಇವತ್ತು ಮನೇಲೆ ತುಪ್ಪ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಅರ್ಧ ಕೆಜಿ ಬೆಣ್ಣೆ ತೊಗೊಂಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕಿ ಕರಗ್ಸಕ್ಕೆ ಇಡ್ತಾ ಇದ್ದೀನಿ. ಯಾಕೆ ನಾವು ದೊಡ್ಡ ಪಾತ್ರೆ ತೊಗೋಬೇಕು ಅಂದರೆ ಕೆಲವು ಸಲ ಬೆಣ್ಣೆ ಉಕ್ಕೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ದೊಡ್ಡ ಪಾತ್ರೆ ತೊಗೋಬೇಕು. ಬೆಣ್ಣೆ ಇವಾಗ ಕರಗ್ಸಕ್ಕೆ ಇಡೋಣ. ನೋಡಿ, ಕರಗ್ತಾ ಇದೆ. ನಮಗೆ ಬೆಣ್ಣೆ ತುಪ್ಪ ಆಗಿದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂದರೆ, ನಾವು ಬೆಣ್ಣೆ ಕರ್ಗಕ್ಕಿಟ್ಟಾಗ ಚಟ ಚಟ ಅಂತ ಸೌಂಡ್ ಬರುತ್ತೆ. ಆ ಸೌಂಡು ಕಂಪ್ಲೀಟಾಗಿ ನಿಂತೋಗಬೇಕು. ಆವಾಗ ತುಪ್ಪ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಇವಾಗ ನಾವು ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಕ್ರಷ್ ಮಾಡಬೇಕು. ತುಂಬ ನುಣ್ಣಗೆ ಬೇಡ. ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ. ಅದಕ್ಕೇ ನೋಡಿ, ಬೆಣ್ಣೆ ಆಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಆ ಪೌಡರ್ನ ಆ್ಯಡ್ ಮಾಡಿ, ಆಮೇಲೆ 2 ವೀಳ್ಯದೆಲೆ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಬೇಕು. ಇವಾಗ ನೋಡಿ, ಎಷ್ಟು ಮರಳು ಆಗಿರೋ ತುಪ್ಪ ರೆಡಿ ಆಯಿತು. ವಾವ್!